ರಾಜ ರಾಜಮಾರ್ತಾಂಡ ರತ್ನ ಸಿಂಹಾಸನಾಧೀಶ್ವರ ಹಸ್ತಿನಾವತಿಯ ಪುರದರಸು ಗಾಂಧಾರಿ ಗರ್ಭ ಸಂಜಾತ ಗದಾಯುದ್ಧ ಪ್ರವೀಣ ಬಲರಾಮ ಪ್ರಿಯ ಶಿಷ್ಯ ಸರ್ಪಲಾಂಛನ ದುರ್ಯೋಧನ ಸಾರ್ವಭೌಮ ಜಯ ವಿಜಯೀ ಭವ ಜಯ ವಿಜಯೀ ಭವ ಜಯ ವಿಜಯೀ ಭವ. ಪಿತಾಮಹ ಆಚಾರ್ಯರೇ ನಮೋ ನಮಃ. ಸವಾಸದರೇ, ಗುರುಗಳಾಂಚನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಗುರುಗಳಾಂಚನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತೆ ಗುರುಕುಂಬಿನಿಯರ ಸಂಪನ್ನ ಸುರೋಧನ ನಿಪುಣ ನಿತ್ಯರೇಂದ್ರನಿಗೆ ಗಾಯಕ ಜನಕ ಸಹೋದರಿಗಳಿರಲ್ ಎಣೆಗೆ ಪಿತಾಮಹ ಆಚಾರ್ಯರೇ, ಪಿತಾಮಹ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ? ರಾಜ್ಯ ಕೋಶಾಧಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಸೈನ್ಯ ಸಹಾಯವಿಲ್ಲದೆ ಅರಣ್ಯದಲ್ಲಿ ವಾಸವಾಗಿರುವ ಆ ಪಾಂಡವರು ಇಂದು ನಮಗೆ ತೋತಿದ್ದ ಅರ್ಧರಾಜ್ಯವನ್ನು ಪುನಃ ಕೊಡುವಂತೆ ಆ ಕೃಷ್ಣನ ಬಳಿ ಬರುವಾಗಿರುವಂತೆ ನೋಡಿದರಾ?
ನೋಡಿದ್ರ ಅವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಎಂಬುದನ್ನು. ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಿರುವುದು. ಏನಿದೆ ತಾತ, ಯುದ್ಧವೇ ಯುದ್ಧ, ಅದಕ್ಕೆ ನಾವು ಸದಾ ಸಿದ್ಧ, ಅದಕ್ಕೆ ನಾವು ದೀಕ್ಷಾಬದ್ಧ. ತಾತ ನನ್ನ ಬಳಿಯಲ್ಲಿ ಹನ್ನೊಂದು ಅಂಶಗಳಿರುವುದು. ಅದರ ತಕ್ಕಿದವರು ಸಹೋದರ ಶಾಸನ ಅಗ್ರಜ ಅಗ್ರಜ, ನಾನು ಮತ್ತು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಭಲೆ ಭಲೆ. ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದಿರುವ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ, ಪುರುಷೋತ್ತಮನು ಬರುತ್ತಿರುವನು. ಏನು ಪುರುಷೋತ್ತಮನೇ? ಯಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ? ಅವನೆಲ್ಲಿಯ ಪುರುಷೋತ್ತಮ? ರಾಜಾದಿರಾಜ ಈ ಕೌರವೇಶ್ವರನಿರುವಲ್ಲಿ ಆ ಕೃಷ್ಣನು ನೆಟ್ಟನೆಗೆ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ವಿದುರ ಮನೆಯನ್ನು ಆಶ್ರಯಿಸಿದಂತೆ ಅವನು 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 ಪುರುಷೋತ್ತಮ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಬರುತ್ತಿರುವನಲ್ಲದೆ ನಿನ್ನನ್ನು ಯಾಚನೆಗೋಸ್ಕರವಲ್ಲ. ಯಾರು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ, ವಿದುರ ಮಹಾಶಯ. ಏನು ಹೇಳಿದೆ ವಿದುರ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ನ್ಯಾಯ ನೀತಿಯ ವಿಚಾರವನ್ನು ರಾಜಾದಿರಾಜನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ 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 ಬಲವಂತರಾದ ನಿನಗೆ ನ್ಯಾಯವೂ ಹದಿರವು ಅಥವಾ ನ್ಯಾಯಕ್ಕೆ ಸರ್ವರೂ ಹದಿರರು. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸನ್ನಿಧವಾಗಿರುವುದಿದೆ. ನೀನು ಈ ರೀತಿಯಾಗಿ ಮಾತನಾಡುತ್ತಿರುವೆ. ಬದರದಿರಲೋ ಬಿದ್ದುರ ಸದರದಿ ದುಡುಕಿ ಬದರದಿರಲೋ ಬಿದ್ದುರ ಸದರದಿ ವಿದುರ. ಬದರದಿರಲೋ ಬಿದ್ದುರ ಸದರದಿ ದುಡುಕಿ ಬದರದಿರಲೋ ಬಿದ್ದುರ ಸದರದಿ ಹೆರದ ಸಭೆಯಳು ನಿಂತು ಝರಿದು ಈ ಕೌರವನ ವಿದುರ. ಹೆರದ ಸಭೆಯಳು ನಿಂತು ಝರಿದು ಈ ಕೌರವನ ನುಡಿಮೆಯಾದೊಳಗೆರಿದು ಕಲ್ವಲ್ಲಿ ಕಟ್ಟದಳ ವಿದುರ. ಹೆರದ ಸಭೆಯಳು ನಿಂತು ಹಿರಿದು ಕೊಳ್ವೆನೋ ಬದರದಿರಲೋ ಬಿದುರ ಸದರದಿ ದುಡುಕಿ ಬದರದಿರಲೋ ಬಿದುರ ಸದರದಿ. ಹೆಬ್ಬಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತರದಿ ವಿದುರ. ಹೆಬ್ಬಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತರದಿ ಕಡುವೈರಿ ಪಾಂಡವನ ಪರವಹಿಸಿ ಚಲದಂಕ ಮಲ್ಲಪುರ ದರೆಯ ಧಿಕ್ಕರಿಸಿ ವಿದುರ. ಕಡುವೈರಿ ಪಾಂಡವನ ಪರವಹಿಸಿ ಚಲದಂಕ ಮಲ್ಲಪುರ ದರೆಯ ಧಿಕ್ಕರಿಸಿ ಬದರೆದಿರಲೋ ಬಿದುರ ಸದರದಿ ದುಡುಕಿ ಬದರೆದಿರಲೋ ಬಿದುರ ಸದರದಿ ಹೆರದ ಸಭೆಯಳು ನಿಂತು ಝರಿದು ಈ ಕೌರವನ ವಿದುರ. ಹೆರದ ಸಭೆಯಳು ನಿಂತು ಝರಿದು ಈ ಕೌರವನ ನುಡಿಮೆಯೋದನ ಎರಿದು ಕೊಲ್ವಲಿ ಕಟ್ಟದಳು. ನುಡಿಮೆಯೋದನ ಎರಿದು ಕೊಲ್ವಲಿ ಕಟ್ಟದಳು ಬದರದಿರಲೋ ಬಿದುರ ಸದರದಿ ದುಡುಕಿ ಬದರದಿರಲೋ ಬಿದುರ ಸದರದಿ ಬದರದಿರಲೋ ಬಿದುರ ಸದರದಿ ಬದರದಿರಲೋ ಬಿದುರ ಸದರದಿ. ವೀರರಿಂದ ಪರಿವೇಕ್ಷಿತರಾದ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರ ನೀತಿ ವಚನ ಅನವಶ್ಯಕ. ದುಶ್ಯಾಸನ
ಅಗ್ರಜ ಹಿರಿಯರು ವೃದ್ಧರೆಂದು ಸಾರಿಯಿಂದಿದ್ದರೆ ಈತನ ಅಧಿಕ ಪ್ರಸಂಗವು ಮಿತಿ ಮೀರುತ್ತಿರುವುದು. ಎನ್ನಿವರೆಗೆ ಈ ಸಭೆಯಲ್ಲಿ ಇರುವುದು ಬೇಡ. ಕೂಡಲೇ ಸಭೆಯಿಂದ ಆಚೆಗೆ. ಎಲ್ಲವ ವಿದುರ ದುಶ್ಯಾಸನ ಬ್ರಹ್ಮಾಂಡವ ನಡುಗುವುದು ಈಗಲೇ, ಸುರಲೋಕವ ನಡುಗುವುದು ಈಗಲೇ, ಬ್ರಹ್ಮಾಂಡವ ನಡುಗುವುದು ಈಗಲೇ. ಬ್ರಹ್ಮಾಂಡವ ನಡುಗುವುದು ಈಗಲೇ, ಸುರಲೋಕವ ನಡುಗುವುದು ಈಗಲೇ, ಬ್ರಹ್ಮಾಂಡವ ನಡುಗುವುದು ಈಗಲೇ. ಕೈಗೆ ದ್ರೋಹಗಳು ಇಡಿಗೆ ಸಿಕ್ಕಿದರೆ ತೊಳೆದು ನೀಚರ ಹಿಡಿದು ಹಿಂಡುವೆ. ಕೈಗೆ ದ್ರೋಹಗಳು ಇಡಿಗೆ ಸಿಕ್ಕಿದರೆ ತುಳಿದು ನೀಚರ ಹಿಡಿದು ಹಿಂಡುವೆ. ಅಡಿಗಳು ಮೆಟ್ಟಿ ಪುಡಿ ಪುಡಿ ಗಟ್ಟಿ, ಅಡಿಗಳು ಮೆಟ್ಟಿ ಪುಡಿ ಪುಡಿ ಗಟ್ಟಿ ಎದು ಭಾರವನ್ನು ಇಳಿಸುವೆ. ಬ್ರಹ್ಮಾಂಡವ ನಡುಗುವುದು ಈಗಲೇ, ಸುರಲೋಕವ ನಡುಗುವುದು ಈಗಲೇ, ಬ್ರಹ್ಮಾಂಡವ ನಡುಗುವುದು ಈಗಲೇ, ಈಗಲೇ ಈಗಲೇ. ಎಲವೋ ವಿದುರ, ನಮ್ಮಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ಭಲೆ ಭಲೆ ಸಹೋದರ. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಆಚೆ ತಳ್ಳಿಸುವಂತ ಸಾಮರ್ಥ್ಯ ಉಂಟಾಯಿತೆ. ಛೀ, ಅವಿವೇಕಿ, ನೀನು ಈ ರೀತಿಯಾಗಿ ಮಾತನಾಡಿದ ಮೇಲೆ ಹಿಂದೆ ದ್ರೌಪದಿ ವಸ್ತ್ರಾಪನ ಕಾಲದಲ್ಲಿ ಭೀಮಸೇನನು ನಿನ್ನ ತೊಡೆಯನ್ನು ಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಕಾದಿರಿಸಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು. ಮೂರ್ಖ, ನೀನು ಈ ರೀತಿಯಾಗಿ ಮಾತನಾಡಿದ ಮೇಲೆ ಇದರಿಂದ ಆಗತಕ್ಕ ಪ್ರಯೋಜನವಾದರೇನು? ಇದನ್ನು ಈಗಲೇ ಗುರುತಿಸಬೇನು. ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರನ್ನು ಅಪಹಾಸ್ಯಕ್ಕೆ ಹಿಡಿ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸುವವರೇ ಇಲ್ಲದಿಂತಾಯ್ತಲ್ಲ. ಕರ್ಣ, ಈ ವಿದುರ ಗೊಡ್ಡು ಬೆದರಿಕೆಗೆ ನೀನು ಭಯಪಡುವುದೇ? ಈ ವಿದುರನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡುವನು. ಆತನ ಬಿಲ್ಲಿಂದ ಆಗತಕ್ಕ ಪ್ರಯೋಜನವೇನು? ನೀನು ಚಿಂತಿತ ಬೇಡ ಕರ್ಣ, ಆಸೀನನಾಗು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎಂದು ಗೌರವಿಸಿದ್ದೇ ಆದರೆ ಕೂಡಲಂತರೂ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಯ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದ್ರಲ್ಲ, ಸಿದ್ಧಪಡಿಸಿವೆಯಾ? ಅಗ್ರಜ, ಇದೋ ಸಿದ್ಧವಾಗಿರುವುದು, ತೆಗೆದುಕೋ. ಅದನ್ನಿಲ್ಲಿತ್ತ. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡ್ತಾ ಕುಳಿತಿರುವೆನು. ಧರ್ಮ ತಾಂಡವ ಕರ್ಮ ಪಾಹಿ ಮಾ, ಧರ್ಮ ತಾಂಡವ ಧರ್ಮ ತಾಂಡವ ಕರ್ಮ ಪಾಹಿ ಮಾ, ಧರ್ಮ ತಾಂಡವ ಕರ್ಮವೇ ಜಯವು ಕರ್ಮವೇ ಲಯವು, ಧರ್ಮವೇ ಜಯವು ಕರ್ಮವೇ ಲಯವು, ಮರ್ಮವನರಿತು ನಿನ್ನಲ ಗಣ್ಯ ಮನುಜ, ಮರ್ಮವನರಿತು ನಿನ್ನಲ ಗಣ್ಯ ಮನುಜ, ಧರ್ಮ ತಾಂಡವ ಕರ್ಮ ಪಾಹಿ ಮಾ, ಧರ್ಮ ತಾಂಡವ. ನಾನು ನನ್ನದು ಎಂಬ ಮಮಕಾರ ನಿನಗೇಕೋ, ನಾನು ನನ್ನದು ಎಂಬ ಮಮಕಾರ ನಿನಗೇಕೋ, ಮಣ್ಣಿನಲೇ ಹುಟ್ಟಿ ಮನುಜ
ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹಕ್ಕೆ ಧರ್ಮ ತಾಂಡವ ಕರ್ಮ ಪಾಹಿ ಮಾ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ತಾಂಡವ. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿ ಸಹ ನೋಡದಂತೆ ಕುಳಿತಿರೋನಲ್ಲ. ಈ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ನಮಸ್ಕರಿಸುವಂತೆ ಮಾಡುವನು. ಯೋಗಮಾಯೆ ಜಾಗೃತಳಾಗು. ಚಕ್ರವರ್ತಿ, ಭರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸೆ. ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದುರ್ಯೋಧನ, ಭೂಪಾಲಕರಾದ ನಾನು ಗೋಪಾಲಕರಾದ ನೀನೇ ನಮಸ್ಕರಿಸಿದ್ದೇನೆ. ನೀನಿಲ್ಲಿಗೆ ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಈ ರೀತಿ ಪ್ರಶ್ನಿಸಷ್ಟೇ. ಹಾಗೆಂದು ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆಂದು ಹೆಮ್ಮೆ ಪಡಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆ ನಿನಗಲ್ಲ ಕೃಷ್ಣ, ನಿನಗಲ್ಲ. ಬಂದದ್ದಾಯಿತು, ಆ ಪೀಠದಲ್ಲಿ ಕುಳಿತುಕೋ. ಪಾಂಡವರಾಯ ಬಾರಿ. ಯಾರಲ್ಲಿ ನರ್ತಕರನ್ನು ಬರಮಾಡಿ. ಆಗಬಹುದು ಮಹಾಪ್ರಭುಗಳೇ. ಕರುನಾಳು ಕುರುಭೂಪರಾಜೇಶ್ವರ, ಕರುನಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುನಾಳು ಕುರುಭೂಪರಾಜೇಶ್ವರ. ಭಯಂಕರ ರೂಪ ಮನೋಹರ, ಛಾಪವಿದೆಯ ಬಲ್ಲ ಕರ್ಣನ ಪರಮಾಪ್ತ, ರೇಪು ಭಯಂಕರ ರೂಪ ಮನೋಹರ, ಛಾಪವಿದೆಯ ಬಲ್ಲ ಕರ್ಣನ ಪರಮಾಪ್ತ, ರೇಪು ಭಯಂಕರ ರೂಪ ಮನೋಹರ, ಛಾಪವಿದೆಯ ಬಲ್ಲ ಕರ್ಣನ ಪರಮಾಪ್ತ, ರೇಪು ಭಯಂಕರ. ರಿಪು ಭಯಂಕರ ರೂಪ ಮನೋಹರ, ಛಾಪವಿದೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಸೋದರ ಮಾವನ ಹಿತದಿ ಚತುರಾಗ, ಭಾರಿ ದೇವಿಯ ಪ್ರೇಮದ ಕುವರ, ಭಾರಿ ದೇವಿಯ ಪ್ರೇಮದ ಕುವರ, ಎಲ್ಲವ
ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ತಲಗಿನ ಕುರು ವಂಶ ಕುಲ ತಿಲಕ್ ಮಕುಟೇಶ್ವರ ಧೀರ ಕುರು ವಂಶ ಕುಲ ತಿಲಕ್ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾ ಆದರಿ ಕೊಳಲನಾದದಿ ಕೊಳಲನಾದದಿ ಕೃಷ್ಣ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ಕೃಷ್ಣ ಇದೋ ನರ್ತಕಿಯರ ನಮನಗಳು ಕೃಷ್ಣ ಇದೋ ನಿನ್ನ ಮುದ್ದು ಪಾದಗಳಿಗೆ ನರ್ತಕಿಯರ ಸಿರಬಾಗಿ ನಮನಗಳು ಕೃಷ್ಣ 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 ಏನು ಹೇಳಿದ್ರಿ? ಮತ್ತೊಮ್ಮೆ ಹೇಳಿ. ಶಿರಚ್ಛೇದನವಾಗುವುದು ಎಚ್ಚರವಿರಲಿ.
ದಿನ್ನ ನನ ದಿನ್ನ ಕಡದಗ ದಿನ್ನ ನಂದಿ ತಂದು ತಕ ಜಣ ದಿನ್ನ ನನ ದಿನ್ನ ಕಡದಗ ದಿನ್ನ ನಂದಿ ತಂದು ತಕ ಜಣ ದಿನ್ನ ನಂದಿ ತಂದು ತಕ ಜಣ ದಿನ್ನ ನಂದಿ ತಂದು ತದಿನ್ ತಕ ದಿನ್ನ ದಿನ್ ತಕ ದಿನ್ ತದಿನ್ ತಕ ದಿನ್ ತಂತ್ರ ಕಡದ ದಿನ್ ತಕ ದಿನ್ ದಿನ್ ತಕ ದಿನ್ ತದಿನ್ ತಕ ದಿನ್ ತದಿಮಿ 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 ದಿಮಿ ತದಿಮಿ ದಿಮಿ ತದಿಮಿ 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 ದಿಮಿ ತಗಡದ ಕಡದ ದಿಮಿ ದಿಮಿ ತದಿಮಿ ದಿಮಿ ತದಿಮಿ 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 ದಿಮಿ ತಗಡದ ಕಡದ ದಿಮಿ ದಿಮಿ ತಗಡದ ಕಡದ ದಿಮಿ ದಿಮಿ ತಗಡದ ಕಡದ ದಿನ್ ದಿನ್ ತಗಡದ ಕಡದ ದಿನ್ ತಗಡದ ತಳ ತಳ ಭೀಮನಿಗಿವನು ಕಡುಬೈ
ಭೀಮನಿಗಿವನು ಕಡು ವೈರಿ ನಮ್ಮ ಹಸ್ತಿನಪುರದ ಗದದಾರಿ ಭೀಮನಿಗಿವನು ಕಡು ವೈರಿ ನಮ್ಮ ಹಸ್ತಿನಪುರದ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ವಯದಲ್ಲಿ ಸರಿಸಾಟಿ ಯಾರಿಗ ಕರುಣಾಳು ಗುರು ಭೂಪರಾಜೇಶ್ವರ ಮಕುಟೇಶ್ವರಾಧಿ ಕರುಣಾಳು ಗುರು ಭೂಪರಾಜೇಶ್ವರ ಕರುಣಾಳು ಗುರು ಭೂಪರಾಜೇಶ್ವರ ಕರುಣಾಳು ಗುರು ಭೂಪರಾಜೇಶ್ವರ ಯಾರಲ್ಲಿ ಏನಪ್ಪಣೆ ನರ್ತಕಿಗೆ ಸೂಕ್ತವಾದ ಬಹುಮಾನವನ್ನು ಕೊಡಿ. ಆಗಬಹುದು ಪ್ರಭು ನರ್ತಕಿಯರೇ ಮಹಾಪ್ರಭು ಬಹುಮಾನವನ್ನು ಕೊಟ್ಟಿದ್ದಾರೆ ಬೆಳಗ್ಗೆ ಸ್ವೀಕರಿಸಿ ಈ ಮುಖ್ಯ ಉದ್ದೇಶ ಸಭೆಗೆ ಬಂದ ಉದ್ದೇಶ ತಿಳಿಸಿ. ಮುರಾರಿ, ಈ ಮುಖ್ಯ ಸಭೆಗೆ ತಾವು ಆಗಮಿಸಿದ ಉದ್ದೇಶವನ್ನು ತಿಳಿಸಿ. ತಿಳಿಸುವೆನು ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ. ನಾನಿಂದು ಪಾಂಡವರ ರಾಯಭಾರಿಯನ್ನಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿದ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಫಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂದು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಭಗೃಹದಾನ, ಕಪಟ ದ್ಯೂತ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸುಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಈ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದೆ. ಮುಂದಿನ ವಿಚಾರ, ಅವಿಚಾರ, ಕರ್ತವ್ಯ, ಅಕರ್ತವ್ಯಗಳನ್ನು ನಿರ್ಧರಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಭರದಿ ಗಾಂಧಿ ಪುರುಷನಯನ, ಭರದಿ ಗಾಂಧಿ ಪುರುಷನಯನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ವಚನ ಹರಣ ವಂಶನಾಶನ, ವಚನ ಹರಣ ವಂಶನಾಶನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ದುರ್ಯೋಧನ,
ಪಾಂಡವರು ನೀವು ಅಣ್ಣ ತಮ್ಮಂದಿರಲ್ಲಿ ನಿಮ್ಮಲ್ಲಿ ವೈಷಮ್ಯ ಏಕೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಭೀಕ್ಷೆಯಿಂದ ರಾಜ್ಯವನ್ನು ಆಳು, ಇದೇ ನಮ್ಮ ಅಭಿಮತ. ಪಿತಾಮಹ, ಏತಕ್ಕೆ ಅನುಜರ ಬಿಡು ಪಂತ, ಏತಕ್ಕೆ ಅನುಜರ ಬಿಡು ಪಂತ, ಸಲ್ಲದು ವೈರವ ಸಾಧಿಸದಿರು ಚಲ, ಸಲ್ಲದು ವೈರವ ಸಾಧಿಸದಿರು ಚಲ, ಸ್ಥಿರವಲ ವೈಭವ ಸ್ಥಿರ ವಿರಾಜ. ಸುಯೋಧನ, ಸ್ಥಿರವಲ ವೈಭವ ಸ್ಥಿರ ವಿರಾಜ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ, ರಾಜವ ನೀನೆಂದು ಸೌಖ್ಯದಿ ಬಾಳೋ, ರಾಜವ ನೀನೆಂದು ಸೌಖ್ಯದಿ ಬಾಳೋ, ಏತಕ್ಕೆ ಅನುಜರಳ್ ಬಿಡು ಪಂತ, ಏತಕ್ಕೆ ಅನುಜರಳ್ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ವತ್ಸ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮಾರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ, ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ಅನ್ಯರೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಶ್ರೀಕೃಷ್ಣನ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಇದೇ ನನ್ನ ಅಭಿಮತ. ಆಚಾರ್ಯರೇ, ದುರ್ಯೋಧನ, ಯಾರದು? ಓ ಚಿಕ್ಕಪ್ಪ, ವಿದುರ ಮಹಾಶಯ, ನನಗುಪದೇಶ ಮಾಡುವುದರಲ್ಲಿ ನೀನು ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನವು. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ಏಕೆಂದರೆ ಕೆಡುವವರನ್ನು ಕಂಡಾಗ ನನಗೆ ತಿಳಿದ ಮಟ್ಟಿಗೆ ಭೀಷ್ಮಾಚಾರ್ಯರಿಗಿಂತಲೂ ಗುರುಗಳಾದ ಆಚಾರ್ಯರಿಗಿಂತಲೂ ಹೆಚ್ಚಿಗೆ ಹೇಳಲು ನಾನು ಶಕ್ತರಲ್ಲ. ಪಾಂಡವರಿಗೆ ನಿನ್ನ ಇಚ್ಛೆ ಇದ್ದಷ್ಟು ಈ ರಾಜ್ಯವನ್ನೆಲ್ಲ ನೀನೇ ಹಾಡು. ನಿನ್ನ ಇಚ್ಛೆ ಇದ್ದಷ್ಟು ಪಾಂಡವರಿಗೆ ಸ್ಥಳಾವಕಾಶವನ್ನು ಮಾಡಿಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ರೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹ ಆಚಾರ್ಯರಿಗಾಗಲಿ ನನ್ನೊಬ್ಬರಲ್ಲಿ ಮಾತ್ರ ದೋಷಗಳು ಕಾಣುತ್ತಿವೇನು? ಆ ಪಾಂಡವರ ನಿರ್ದೋಷಗಳು ಕುಂತಿ ಪುತ್ರರ ಪಕ್ಷಪಾತಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಇನ್ನು ಕೃಷ್ಣ ಕೃಷ್ಣ ಮಹಾನುಭಾವನಾದ ನೀನು ನಿನ್ನೀ ದೂತತ್ವವನ್ನು ಬಹುಶ್ಲಾಘನವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಣ ಮಾತಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನನಲ್ಲ. ಕೇಳ ಕೃಷ್ಣ, ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ಕೃಷ್ಣ ದುರಹಂಕಾರದ, ಕೃಷ್ಣ ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಕೌರವೇಶ್ವರ, ಸಾಕು ನಿನ್ನ ಮಾತ್ಪಡತ್ವ. ಅದನ್ನು ನಾನು ಮೊದಲೇ ಚೆನ್ನಾಗಿ ಬಲ್ಲೆ. ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಭಿಮಾನವೇ. ಆಗಲ್ಲ, ಹೇಳುವೆನೆ ಕೇಳ ಕೃಷ್ಣ. ಈ ಕೆಚ್ಚದೆ ಕೌರವನನ್ನು ಹಚ್ಚಬೇಕೆಂದನಲ್ಲವೇ ಆ ನಿನ್ನ ದಡಿಗ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನ ಈ ನನ್ನ ಮಿತ್ರಕರ್ಣನನ್ನು ವಧಿಸಬೇಕೆಂದನಲ್ಲವೇ
ಆ ನಿನ್ನ ಶಿಖಂಡಿ ಪಾರ್ಥ ಅದು ಅದು ದುರಹಂಕಾರ ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಡೆ ಸ್ನೇಹವನ್ನು ಬಯಸಿದರಲ್ಲೇ ಆ ಪಾಂಡವರು ಅದು ದುಸ್ಸವಾಸ. ದುರ್ಯೋಧನ ದುಶ್ವಾಸನನ್ನು ಪುಡಿಗೈದು ಇಡೀ ಭರತಖಂಡದಲ್ಲಿ ತಮ್ಮ ಜೊತೆಪದಾಕೆಯನ್ನು ಹಾರಿಸಬೇಕೆಂದು ಯೋಚನೆ ಮಾಡುತ್ತಿರಲ್ಲ ಆ ಪಾಂಡವರು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ಅವರಿಗವರೇ ಹೆಮ್ಮೆಗೊಳ್ಳುತ್ತಿರವಲ್ಲ ಆ ಹೇಡಿ ಪಾಂಡವರು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗುವುದಿಲ್ಲ. ಸುಮ್ಮನೆ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಬಂದ ಮಾರ್ಗವನ್ನು ಅನುಸರಿಸಿ ಹೊರಟು ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಈ ಕೋಪ ಜ್ವಾಲೆಯು ಈ ಯುದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲವೋ ಕೃಷ್ಣ? ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ. ನಾಡ ದೊರಕದು ಕಾಡಿಗೆ ಹೋಗಲು ನೀಡಲಾಗದು ರಾಜ್ಯವನ್ನ, ನಾಡ ದೊರಕದು ಕಾಡಿಗೆ ಹೋಗಲು ನೀಡಲಾಗದು ರಾಜ್ಯವನ್ನು, ನೀಡಲಾಗದು ರಾಜ್ಯವನ್ನು, ನೀಡಲಾಗದು ರಾಜ್ಯವನ್ನ. ದುಷ್ಟ ಪಾಂಡವರ ಮೆಟ್ಟಿ ಮೆರೆವೆ, ಮೆಟ್ಟಿ ಮೆರೆವೆ ದೊರೆಳೆಗೆ, ಮೆಟ್ಟಿ ಮೆರೆವೆ ದೊರೆಳೆಗೆ, ನಮ್ಮ ಮೆಟ್ಟಿ ಮೆರೆವೆ ದೊರೆಳೆಗೆ. ಬೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಸರವು ಬೇಸರವು ಬೇಸರವು. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಸೇನ ಸದಾ ಸಿದ್ಧನಾಗಿರು. ಹಾಗೂ ಸಮರವೇ ಸಿದ್ಧ. ಭಲೆ ಭಲೆ ಸಹೋದರ. ಕೃಷ್ಣ, ದುರಾತ್ಮರೆಲ್ಲಿಪ ದ್ರೋಹಿಗಳ ಮದ ಮುರಿವೆ ನೀಕ್ಷಣ, ದುರಾತ್ಮರೆಲ್ಲಿಪ ದ್ರೋಹಿಗಳ ಮದ ಮುರಿವೆ ನೀಕ್ಷಣ, ಮದ ಮುರಿವೆ ನೀಕ್ಷಣ, ಮದ ಮುರಿವೆ ನೀಕ್ಷಣ. ಬಂಡ ಭೀಮನ ಬಾವಿ ಹೃದಯವ ಕೃಷ್ಣ, ಬಂಡ ಭೀಮನ ಬಾವಿ ಹೃದಯವ ಸಿಗದು ಯಕ್ಷಣ ಯಮಪುರಿಗೆ ಅಟ್ಟುವೆ, ಸಿಗದು ಯಕ್ಷಣ ಯಮಪುರಿಗೆ ಅಟ್ಟುವೆ. ದುರಾತ್ಮರೆಲ್ಲಿಪ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಅಖಂಡ ಸಮರದೋ ಶಿಖಂಡಿ ಪಾತನ, ಅಖಂಡ ಸಮರದೋ ಶಿಖಂಡಿ ಪಾತನ, ಅಖಂಡ ಚೌರ್ಯದಿ ನಾ ಶಿರವ ತೆಗೆಯುವೆ, ಅಖಂಡ ಶೌರ್ಯದಿ ನಾ ಶಿರವ ತೆಗೆಯುವೆ. ದುರಾತ್ಮರೆನಿಪ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ನೀಕ್ಷಣ ಅರ್ಜುನ ಅರ್ಜುನ. ಎಲ್ಲವೆಲ್ಲವೋ ಕೃಷ್ಣ, ರಾಜ್ಯವನ್ನು ಕೊಡುವುದಕ್ಕೆ ಇದು ಗೋಪಿಕಾ ಸ್ತ್ರೀಯರ ಬೆಣ್ಣೆಯ ಮುರುಕು ಮುದ್ದೆಯಲ್ಲವೋ ಗೊಲ್ಲ. ಸಾಕುದು ನನಗೆ ದುರಾಜೋಡರು ಕನಸ, ಸಾಕುದು ನನಗೆ ದುರಾಜೋಡರು ಕನಸ. ಸರಸದಿ ವಿರಸವನೆ ಸಗಿದ ಪರಿಯ, ಸರಸದಿ ವಿರಸವನೆ ಸಗಿದ ಪರಿಯ. ಸಾಕುದು ನನಗೆ ದುರಾಜೋಡರು ಕನಸ. ಹಣಮ ವೈರ್ಯ ಹಿಡಿದು ಈ ಕ್ಷಣ ಆತನಿಂದಲೇ ಕಡಿಯುವೆ.
ಮರಿಯ ಎಲ್ಲವೋ ಕೃಷ್ಣ, ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಈಗಿಂದೀಗಲೇ ಹೊರಟರೆ ಸರಿ, ಇಲ್ಲವಾದರೆ ನೀನು ಇಲ್ಲ, ಆ ನಿನ್ನ ಹೇಳಿ ಪಾಂಡವರು ಇಲ್ಲ. ಭಲೆ ಭಲೆ ಸೈಂಧವ. ಪಾಪಡ ಕಡಿಮೆ ಪಡಗಳೆಲ್ಲ ಪಾಪಡ ಕಡಿತನ ಪಡಗಳನ್ನೆಲ್ಲ ಕಾಡಿ ಇಷ್ಟ ಕುಟ್ಟುವೆ ಪರಮಾತ್ಮ ಕಾಡಿ ಕೊಲ್ಲುವಲಿಗಳ ಭೀಮನ ಸಿಗಬೇಕು ಪಾಂಡವ, ಕೊಲ್ಲುವಲಿಗಳ ಭೀಮನ ಸಿಗಬೇಕು ಪಾಂಡವ, ಕಲ್ಲುವೆ ಸಿಗಬೇಕು ಪಡೆಗಳನ್ನೆಲ್ಲ ಕಡಿ ಕೃಷ್ಣ, ಇಲ್ಲಿ ತಿನ್ನಲು ಹಾಲು ಮೊಸರು ಮಡಕೆಯಲ್ಲಿಲ್ಲ. ಇದು ಗೋಪಿಕಾಂಗನ ನಂದನವನವಲ್ಲ. ಯಾಚರ ತಪ್ಪಿದರೆ ನೀನು ಇಲ್ಲ, ನಿಮ್ಮ ಪಾಂಡವರು ಇಲ್ಲ. ಬಂದ ದಾರಿಯನ್ನು ಹಿಡಿದು ಹೊರಡುವುದು ಒಳ್ಳೆಯದು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಅಗೆಯ ತೀರದ ಹೊರತು ಈ ರಾಧಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ರಾಜೇಂದ್ರ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಪರಮಾತ್ಮ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿರುವ ನಿನಗೆ ದಾತನಾರೋ ಹಿತವ ಬಯಸಿ ಕೆಣಕಿದಡೆ ಮುಂದೆ ದೊರಕುವುದು ಘೋರ ಸಮರ. ಪರಮಾತ್ಮ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ವಾಮಾ ವಲ್ಲಭನೇ. ಪರಮಾತ್ಮ, ಪಾಂಡು ತನಯರ ಹಿತವನ್ನು ಬಯಸುತ್ತ. ಪರಮಾತ್ಮ, ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದೆನಿ. ಸಂಧಿಯ ನಾಟಕವ ಆಡಲೆಂದು ಬಂದೆನಿ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಬಾಮಾ
ಹಠವಂತರು ನಾವು ಕೃಷ್ಣ ಕೃಷ್ಣ ಪರಮಾತ್ಮ ಹಠವಂತರು ನಾವು ದಿಟವಿದು ತಿಳಿನಿ ಹಠವಂತರು ನಾವು ದಿಟವಿದು ತಿಳಿನಿ ದುರಗಳು ಪಾರ್ಥನ ಶಿರವನ್ನು ತೆರೆಯುವೆ ದುರಗಳು ಪಾರ್ಥನ ಶಿರವನ್ನು ತೆರೆಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಬಾಮಾ ವಲ್ಲಭನೇ ರಾಜೇಂದ್ರ ಸಂಧಿಯ ಅಂತಿಮ ಕಾಲದಲ್ಲಿ ಈ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನೂ ಸಹ ಅವರಂತೆಯೇ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಪರಮಾತ್ಮ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಒಪ್ಪುವುದಿಲ್ಲ. ಬಲೇ ಅಂಗಾಧಿಪ, ನಿನ್ನ ದರ್ಭ ನುಡಿಗಳಿಂದ ಯೋಧವಾಗಿ ಕಂಡ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ದುರ್ಯೋಧನ. ಹೇಳು ಕೃಷ್ಣ. ಭಾರತ ಭೂಮೀಶ ಜಯಿಸಿ ದುರಾಶ, ಭಾರತ ಭೂಮೀಶ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜಯಿಸಿ ದುರಾಶ, ಜಯಿಸಿ ದುರಾಶ. ದುರ್ಯೋಧನ, ಕರೆಸಿಗನಿ ಅನುಜಾತನ, ಕರೆಸಿಗನಿ ಅನುಜಾತನ, ದರೆಯ ನಿಂತು ಖ್ಯಾತಿ ಪಡೆ, ದರೆಯ ನಿಂತು ಖ್ಯಾತಿ ಪಡೆ, ಸುಖಿಯಾಗು ವೀರ. ದರೆಯ ನಿಂತು ಖ್ಯಾತಿ ಪಡೆ, ದರೆಯ ನಿಂತು ಖ್ಯಾತಿ ಪಡೆ, ಸುಖಿಯಾಗು ವೀರ. ವೈರವನೇ ನೀಗಿ ಸೈರಣೆಯ ತಾಳೈ. ವೈರವನೇ ನೀಗಿ ಸೈರಣೆಯ ತಾಳೈ, ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿಕೋರೆ ದೀದರೆಯ. ದುರ್ಯೋಧನ, ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿಕೋರೆ ದೀದರೆಯ. ಭಾರತ ಭೂಮೀಶ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜಯಿಸಿ ದುರಾಶ, ಜಯಿಸಿ ದುರಾಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ
ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಹೇಗೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಶಾಂತಿ, ಸ್ನೇಹ, ಮಮತೆಯ ಹೊರತು ಅವರಿಗೆ ಮತ್ತಿನ್ನೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಈ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ. ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯಲ್ಲ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಜೂಜಾಡಿ ಸಕಲ ಸತ್ತನ್ನು ಕಳೆದುಕೊಳ್ಳಲು ಸತ್ಯ ಪರಿಪಾಲನೆಗಾಗಿ ಅಜ್ಞಾತವಾಸಗಳನ್ನು ಮಾಡಿದ್ದು ಅದರ ಮೊದಲ ಕಾರ್ಯವು ಈ ಸಾಮ್ರಾಜ್ಯ ಮಾಡಲು ಈ ದುರ್ಯೋಧನರಾಗಿ ಸಾಧ್ಯವಲ್ಲ. ಪಾಂಡವರು ಆ ಪಾಂಡವರಿಗೆ ಭಿಕ್ಷಾರ್ಥಿಯಾದ ಜೀವನ, ಧರ್ಮ ವೀರಗಳಾದ ಪರಿಣತಿಯಲ್ಲಿ ಈ ಸಾಮ್ರಾಜ್ಯ ಯುದ್ಧದ ಭಯ ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯಂದಿಗೂ ಭಯಪಡುವುದಿಲ್ಲ, ಭಯಪಡಲಾರದು. ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಅವರೈವರಿಗೆ 5 ಗ್ರಾಮಗಳನ್ನಾದರೂ ಕೊಡಯ್ಯ. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಅವರು ಭಿಕ್ಷೆ ಬೇಡಿ ಅಲೆಯುತ್ತಿದ್ರಲ್ಲ, ಆ 50 ಊರುಗಳು ಈಗಲೂ ಸಿದ್ಧವಾಗಿಯೇ ಇವೆ. ಆ ಪಾಂಡವರು ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೊಂದೊಂದು ಭಿಕ್ಷಾ ಪಾತ್ರವನ್ನು ಕೊಡಬೇಕು. ಬೇಡ ಬಾವ, ಹಠ ಮಾಡಬೇಡ. ಭೀಮನು ಶತ ಹೊರಟನು, ಆತನಿಗೆ ನಿನ್ನದೇ ಆದ ಒಂದು ಊರನ್ನಾದರೂ ಕೊಡು. ಕೃಷ್ಣ, ಒಂದು ಗ್ರಾಮವಲ್ಲ, ಒಂದು ಗೃಹವಲ್ಲ, ಗೋಪಾದದಲ್ಲಿ ಮುಳ್ಳು ಮರಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಚಲ ತಟ್ಟು ಮಾಡುವೇನೆ ಇದ್ದ, ಸತ್ತರ ಸಾಯುಚ್ಚ, ಬದುಕಿದರೆ ಈ ಸಕಲ ಸಾಮ್ರಾಜ್ಯ. ಸ್ಥಿರನಾಗ ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತ ಕೆಳದಿದ್ದನ್ನು ಮರೆತೀಯಾ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ತರಿಸಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಾಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನಿನ್ನ ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂದಿಗಾದ ಬಂಧ, ವಿಷಪ್ರಾಸಾನ, ಸರ್ಪ ಬಂಧ ಎಲ್ಲವನ್ನೂ ಮರೆತೆಯ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು, ಶ್ರೇಯಸ್ಸು ಎಂದಿಗೂ ಲಭಿಸದು. ಕೆಟ್ಟರು ಸೆರೆ ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟಿಡದ ಈ ಕೆಚ್ಚದ ಕಟ್ಟಾಳು ಕೌರವೇಶ್ವರನನ್ನು ನೋಡಿ ಕೆಣಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ. ಆ ನಿನ್ನ ಪಾಂಡವ ಸತಿ ಪಾಂಚಾಲಿ ಅಂದೇ ತೊಟ್ಟನ ಕೃಷ್ಣ ಈ ಛಲವನು ಭೂತ ಪ್ರೇತಗಳೊಡನಾದ ಭೂತನಾಥೇಶ್ವರನ ಕದನಕ್ಕೆ ಕಾಲ್ಕೆರೆದು ನಿಂತರು ಸರಿ. ಕಲಿಹಂಸದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮುಡಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧರನೆಂಬ ನಾನು, ಅಂದರೆ ಈ ಛಲದಂಕಮಲ್ಲ ದುರ್ಯೋಧನನು ಮಸಣದಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಯುದ್ಧ ಮಾಡಿ ಗೆಲ್ಲಲಿ ಅವ.
ಯಾವ ರಾಜವ ಚಲವ ಬಿಡನು ನೆಲವ ಕೊಡನು ಕೃಷ್ಣ ಚಲವ ಬಿಡನು ನೆಲವ ಕೊಡನು ಚಲವ ಜಯಿಸಿಗನ ಮುದದಿ ಮೆರೆವೆನು ಕೃಷ್ಣ ಚಲವ ಜಯಿಸಿಗನ ಮುದದಿ ಮೆರೆವೆನು ಕೊಡುವುದಿಲ್ಲವ ರಾಜ್ಯವ ಕಡೆಯ ಮಾತಿದು ನಾ ಸಾರಿ ಬೇಡುವೆ ಕೊಡುವುದಿಲ್ಲವ ರಾಜ್ಯವ ದೂತದಲ್ಲಿ ಪಾಂಡವರು ಸೋತು ದಾಸರಾಗಿಗರ ಕೃಷ್ಣ ದೂತದಲ್ಲಿ ಪಾಂಡವರು ಸೋತು ದಾಸರಾಗಿಗರ ನೀತಿಯ ನರೆಯದ ಈ ತರ ಬದರುವೆ ಕೃಷ್ಣ ನೀತಿಯ ನರೆಯದ ಈ ತರ ಬದರುವೆ ಚಲವ ಬಿಡನು ನೆಲವ ಕೊಡನು ಚಲವ ಬಿಡನು ನೆಲವ ಕೊಡನು ಚಲವ ಜಯಿಸಿಗನ ಮುದದಿ ಮೆರೆವೆನು ಚಲವ ಜಯಿಸಿಗನ ಮುದದಿ ಮೆರೆವೆನು ಕೊಡುವುದಿಲ್ಲವ ಕಡೆಯ ಮಾತಿದು ನಾ ಸಾರುವೆ ಕೊಡುವುದಿಲ್ಲವ ಆ ಪಾಂಡು ನಂದನರು ನಡನೆ ಯುದ್ಧವ ಕೃಷ್ಣ ಆ ಪಾಂಡು ನಂದನರು ರಜ ನೋಡಿ ಕೊಳ್ಳುವೆನ ರಜ ನೋಡಿ ಕೊಳ್ಳುವೆನ ಚಲವ ಬಿಡನು ನೆಲವ ಕೊಡನ ಚಲವ ಜಯಿಸಿಗನ ಮುದದಿ ಮೆರೆವೆನು ಚಲವ ಜಯಿಸಿಗನ ಮುದದಿ ಮೆರೆವೆನು ಕೊಡುವುದಿಲ್ಲವ ಕಡೆಯ ಮಾತಿದು ನಾ ತಾರು ಬೇಡುವೆ ಕೊಡುವುದಿಲ್ಲವ ಬಿಡುವುದಿಲ್ಲವ ಕೊಡುವುದಿಲ್ಲವ ಕೃಷ್ಣ ಆ ಪಾಂಡವ ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ ವೀರರ ಘೋಷದಲ್ಲಿ ಸಂಧಿಯಿಂದೆಂದಿಗೂ ರಾಜ್ಯ ದೊರಕದು ಹೋಗು ಆ ಪಾಂಡವರಿಗೆ ತಿಳಿಸು ಯುದ್ಧಕ್ಕೆ ಸಿದ್ಧರಾಗಲು ಕೌರವೇಶ್ವರ ಕೌರವೇಶ್ವರ ಈ ದರ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸಲಿ ಎಷ್ಟು ಹೊತ್ತು ಸಹಿಸುವುದು ಅಗ್ರಜ ಇದು ಕೌರವರ ರಾಜಸಭೆ ಅಲ್ಲ ಪಾಂಡುನಂದರರ ಮಿತ್ರಕೂಟ ನಿನ್ನ ಅನ್ನವನ್ನು ತಿಂದು ಈ ಪರಿಪುಷ್ಟರಾದ ವೃದ್ಧರು ಈ ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡು ಸಮಯವು ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಎದುರತಕ್ಕವರಲ್ಲ ನಡೆ ನಾವಿಲ್ಲಿರ ಕೂಡದು ಸರಿಯಾಗಿ ಹೇಳಿದೆ ಸಹೋದರ ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ ಕತಿ ಬೇಡೈಸು ಯೋಧರೇ ತೋರಿ ಗಣತಿಗಳು ಸೈರನೆ ಕತಿ ಬೇಡೈಸು ಯೋಧನನೆ ತೋರಿ ಗಣತಿಗಳು ಸೈರನೆ ಸೈರಣೆ ಸೈರಣೆ ಅದೇ ಅದೇ ಕೀರ್ತಿ ಬದಲವೇ ಅದೇ ಕುಲಗಿ ಬರತೆಯ ಬಿಡುವೆನೆ ಕುಲಗೀನ ಫಲವ ಬರತೆಯ ಕಡಿಯದೆ ಬಿಡುವೆನೆ ಕದನದಲ್ಲಿ ನಾಮದವನಡಗಿಪ ಕದನದಲ್ಲಿ ನಾಮದವನಡಗಿಪ ಚದುರರಿಹ ಮರುಳೆ ಚದುರರಿಹ ಮರುಳೆ ಮಂದ ಮತಿಯಂತೆ ಮುಂದನರಿಯನೆ ಮಂದ ಮತಿಯಂತೆ ಮುಂದನರಿಯನೆ ದಂದುಗವ ಪಡುವೆ ನೀ ದಂದುಗವ ಪಡುವೆ ಸರಿಸಬಲ್ಲವರ ಇದ ಸರಿಸಬಲ್ಲವರ
ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ. ಆಗಲೇ ನಿರ್ಣಯಿಸಿ ಮುಖ್ಯ ಸಮಯವನ್ನು ಎತ್ತಿರುವೆನು. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ, ಸಾರ್ವಭೌಮ ನೀನೇ ಹೇಳು. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಳ್ಬೇಕೆಂದು ನನ್ನ ಸೋದರ ಮಾವ ಶಕುನಿ ಮುಕ್ತ ಸಲಹೆಯನ್ನಿಟ್ಟಿರುವರು. ಶಕುನಿ ಮಾವನವರ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು ಕೃಷ್ಣ, ಹೌದು ಕೃಷ್ಣ, ನಿನ್ನ ರಾಯಭಾರಕ್ಕೆ ಅತಿಥಿ ಸತ್ಕಾರವಿದು. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಿಗೆ ಸ್ವೀಕರಿಸುವೆನು. ಸ್ವೀಕರಿಸು. ಶಾಸನ ಅಗ್ರಜ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನೇ ಕಲಿಸುವೆವು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಉರಿ ಬಿಸಿಲ ತಾಪಕ್ಕೆ ಶರಣದೆಯು ಬತ್ತುವುದೇ. ಉರಿ ಬಿಸಿಲ ತಾಪಕ್ಕೆ ಶರಣದೆಯು ಬತ್ತುವುದೇ. ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ. ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ. ನಾನ್ ಧರಿಸಿರ ಚಕ್ರ ಹೊಂದಿರೆ, ನಾನ್ ಧರಿಸಿರ ಚಕ್ರ ಹೊಂದಿರೆ, ನಿನ್ನಂತ ಶತಕೋಟಿ ದುರ್ಯೋಧನಗಳ ಶಿರಗಳಂದರಿವಾಗ ನನಗೆ ಭಯ ಉಂಟೆ. ಮರುಳೇ 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 ಮರುಳೇ. ಈಗ ಬಂಧಿಸಿ ನನ್ನನ್ನು. ಇದೋ ಇದೋ ಕೃಷ್ಣನಲ್ಲಿರುವರು. ಸಹೋದರ, ನಾನು ನಿನ್ನ ಅಗ್ರಜ. ಓ ನಮ್ಮ ಅಗ್ರಜರೇ, ಇದೋ ಇದೋ ಕೃಷ್ಣನಲ್ಲಿರುವರು. ಓ ನಮ್ಮ ಸಹೋದರ ಸಂಗವನೇ, ಇದೋ ಇದೋ ಇಲ್ಲಿ ಇರುವನು ಕೃಷ್ಣ. ಓ ನಮ್ಮ ಸಹೋದರ ದುರ್ಜಯನೇ, ಇದೋ ಇದೋ ಕೃಷ್ಣನಲ್ಲಿರುವರು. ನಿಮ್ಮ ಅಂಗರಾಜನಾದ ಕರ್ಣನಲ್ಲವೇ? ಓ ನಮ್ಮ ಅಂಗರಾಜ ಕರ್ಣನೇ, ಇದೋ ಇದೋ ಕೃಷ್ಣನಲ್ಲಿರುವನು. ಅಯ್ಯೋ ಗಡ್ಡ, ಈ ಗಡ್ಡವಾದರೂ ಕಾಣಲಿಲ್ಲವೇ? ನಾನು ನಿಮ್ಮ ಮಾವ. ಓ ನಮ್ಮ ಶಕುನಿ ಮಾವನೇ, ಅಗ್ರಜ, ಅಲ್ಲಿಯೂ ಕೃಷ್ಣನು ಇಲ್ಲಿಯೂ ಕೃಷ್ಣನು, ಎಲ್ಲೆಲ್ಲಿಯೂ ಕೃಷ್ಣನಂತೆ ಕಾಣುವರು. ಜಲಮಾಯಾವಿ. ಸಹೋದರ ಶಾಸನ, ತೆಗೆದುಕೈ ಕಟ್ಟವನ್ನು ಸಂಹರಿಸಿಬಿಡು ಆ ಕೃಷ್ಣನನ್ನು. ಕರ್ಣ, ಬಾ ನನ್ನ ಸಂಗಡ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಹರೇ ಪಾವನ ನಾಮ. ಪಾಮರ ಮನು
ಪರಮಾತ್ಮ ಪಾಮರ ಮಾನೋ ಕೃಪೆಯ ತೋರಿದೆಯ ಸ್ವಾಮಿ ಪರಮ ಹರೇ ಪಾವನ ನಾಮ ಪರಮಾತ್ಮ ಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಶ್ರೀ ದೇವನೇ ಅತಿ ಪ್ರೇಮದಲ್ಲಿ ಕಾಳೆ ವಿಮೋಹನೆ ಏವದೇ ವಂದೇ ಗಾರೆ ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಬಳಲಿದೇನೈ ಸ್ವಾಮಿ ತರಳನ ಆದರಿಸಲು ಪರಮಾತ್ಮ ಬಳಲಿದೇನೈ ಸ್ವಾಮಿ ತರಳನ ಆದರಿಸಲು ಹಿಳೆಯೋಳು ಜನವ ಕಳೆದು ನಾ ಬಾಳಿದೆನು ಪರಮಾತ್ಮ ಹಿಳೆಯೋಳು ಜನ್ಮವ ಕಳೆದು ನಾ ಬಾಳಿದೆನು ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ ಪರಮಾತ್ಮ ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಇರುವವೇ? ಯೋಚಿಸಿ ನೋಡು. ಪರಮಾತ್ಮ, ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ತಾಯಿ. ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದೆನು.
ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಕಾಯಲು ನನ್ನನ್ನು ಇಷ್ಟೊಂದು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕೊಟ್ಟಿ ಕುಳಿತಿರುವೆಯಲ್ಲ. ಪರಮಾತ್ಮ, ದೇವಾ ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದೆ ಪರಿತಾಪ ಗೀರ. ದೇವಾ ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದೆ ಪರಿತಾಪ ಗೀರಾದೆ. ದೇವಾ ಶೋಧನೆಯೇನಿದು ವಿಧಿಶಾಪ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು, ಇದು ವದನ ಅಪನಿಂದನೆಯಲಿ ಬೆಂದೆ. ಪರಮಾತ್ಮ, ಕರ್ಣ, ಇದು ವದನ ಅಪನಿಂದನೆಯಲಿ ಬೆಂದೆ. ಬಂದ ವಿಮೋಚನೆ ಮಾರ್ಗವನರಿಯದೆ. ಪರಮಾತ್ಮ, ಕರ್ಣ, ಬಂದ ವಿಮೋಚನೆ ಮಾರ್ಗವನರಿಯದೆ. ದೇವಾ ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದೆ ಪರಿತಾಪ ಗೀರಾದೆ. ದೇವಾ ಶೋಧನೆಯೇನಿದು ವಿಧಿಶಾಪ. ಪರಮಾತ್ಮ, ಕರ್ಣ, ಜನ್ಮ ರಹಸ್ಯವ ಅಂತರವರಿತು. ಪರಮಾತ್ಮ, ಕರ್ಣ, ಜನ್ಮ ರಹಸ್ಯವ ಅಂತರವರಿತು. ರೇಣು ಮಾದಾತೆಯ ನಿದ್ದಯವರಿತು. ಪರಮಾತ್ಮ, ಕರ್ಣ, ರೇಣು ಮಾದಾತೆಯ ನಿದ್ದಯವರಿತು. ಜೀವಿಸಲೇ ಪರಿ ಸಹಜನ ಸಹಗೂಡಿ. ಪರಮಾತ್ಮ, ಕರ್ಣ, ಜೀವಿಸಲೇ ಪರಿ ಸಹಜನ ಸಹಗೂಡಿ. ಪಾತಕಿ ಜೀವನ ಸಂಕಟ ಕಾರಣ. ಪರಮಾತ್ಮ, ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದೆ ಪರಿತಾಪ ಗೀರಾದೆ. ದೇವಾ ಶೋಧನೆಯೇನಿದು ವಿಧಿಶಾಪ, 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 ವಿಧಿಶಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರಬರವಾದಿ ನರಕವು. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ
ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ದೇವ. ಪಾಂಡು ಕುವರರ ಸೇರುತ್ತ ನೀನು ಪರಮಾತ್ಮ, ಪಾಂಡು ಕುವರರ ಸೇರುತ್ತ ನೀನು ದರೆಯನು ಪರೆಯೋ ಧರ್ಮದಿ ನಿರುತ ದರೆಯನು ಪರೆಯೋ ಧರ್ಮದಿ ನಿರುತ ಅನುಜರ ಸೇರೈ ಕರುಣವ ತೋರೈ ಕರ್ಣ ಪರಮಾತ್ಮ, ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ನೀ ಬಾರೈ ಸುರತಿರ ಶರದರ ಚರಣರ ಪೊರೆವನೆ ಸುರತಿರ ಶರದರ ಚರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸೋ ವೀರ ಮಾತನು ಪ್ರೇಮದಿ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ ದಾನ ಶೂರನಿ ನಾಂತಿಹ ಬೀರುತ ದಾನ ಶೂರನಿ ನಾಂತಿಹ ಬೀರುತ ಮೆರೆಸಿಗ ನಿಜ ವರಗುಣಶೀಲ ಮೆರೆಸಿಗ ನಿಜ ವರಗುಣಶೀಲ ಪರಿಣಿತ ಪ್ರೇಮಿ ಸುಕೃತಗಾಮಿ ಪರಿಣಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಠಾಮಿ ಬಾನಿಷ್ಠಾಮಿ ಸುರಚಿರ ಶರದರ ಚರಣರ ಪೊರೆವನೆ ಸುರಚಿರ ಶರದರ ಚರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸು ವೀರ ಮಾತನು ಪ್ರೇಮದಿ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕೋಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಆ ಸೂತರು ನಿನ್ನನ್ನು ಬಹಳ ಪ್ರೀತಿಯಿಂದ ಸಾಕಿಸಲುವಿದರು. ಈಗಲೂ ಬಾ ಕರ್ಣ, ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ತಂದು ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಈನ ಕುಲದವನೆಂದು ನನ್ನನ್ನು ಹೀಯಾಳಿಸುತ್ತಿರುವರಲ್ಲ, ನಾನು ಅವರ ಅಗ್ರಜನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರ ಪಾಂಡವರಿಗೂ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ಕಂಡಾಗಲೆಲ್ಲ ನನಗೆ ಮುರುಕ ಉಂಟಾಗುವುದು ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ನದಿ ತೀರಕ್ಕೆ ಬರೋಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ.
ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಏನು, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ನನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರರು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನನಿ ಜನಕರೇ. ಪರಶಿವರೊಡನೆ ಸರಿಸಮರಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ದಶ ದಿಕ್ಕುಗಳಲ್ಲಿ ದಿಗಂತ ಕೀರ್ತಿಯನ್ನು ಹೊಂದಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಎನಿಸಿದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದೊಂದು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡಲಿ? ಯಾವ ಪೂರ್ವ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಹವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರ್ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟವೂ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರರನ್ನು ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡುಕುಮಾರನ, ಕೊಲ್ಲಲೇ ಪಾಂಡುಕುಮಾರರ, ಕೊಲ್ಲಲೇ. ದುರದೋಳ್ ತಮ್ಮಂದಿರ ನಾ ಕೊಲ್ಲದೆ ಕೊಲದಾಂಬಿಟ್ಟೊಳೆ ಕೌರವೇಂದ್ರ ಈ ದರೆಯ ಸುಖ ಸಂಪತ್ತಿ ನಿಂಬಾಣನೆ. ಚಲದಿಂಪಾರ್ಥನರುಂಡವಂ ತರೆದು, ಚಲದಿಂಪಾರ್ಥನರುಂಡವಂ ತರೆದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾ ತುತ್ತಾಗಲೇ ನಾ